ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಟ್ ವಂಡರ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗೇ ಇರ್ತೀರಾ. ಸೊ ಇವತ್ತಿನ ಸ್ಪೆಷಲ್ ಬಂದು ಗ್ರೀನ್ ವೆಜ್ ಪಲಾವ್. ಇದು ತುಂಬ ಚೆನ್ನಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಏನೇನು ಬೇಕು ಅಂತ ನೋಡೋಣ. ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಇಲ್ಲಿ ನಾನು ಹಸಿ ಅರಿಶಿನ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ. ಇದು ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ ಅದನ್ನು. ಆಮೇಲೆ ಇಲ್ಲಿ ಕಾಯಿ, ಟೊಮೊಟೊ ತೊಗೊಂಡಿದ್ದೀನಿ, ಅದು ಪೇಸ್ಟ್ಗೆ. ತರಕಾರಿ ಬಂದು ಇಲ್ಲಿ ನವಿಲುಕೋಸು ಮತ್ತು ಕ್ಯಾರೆಟು, ಹುಳಿಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಚಕ್ಕೆ, ಲವಂಗ, ಓಂಕಾಳು, ಸೋಂಪುಕಾಳು, ಏಲಕ್ಕಿ, ಸ್ಟಾರ್ ಹೂವು ಮತ್ತು ಜಾಕಾಯಿ ಹೂವು ತೊಗೊಂಡಿದ್ದೀನಿ. ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಮೊಸರು ಮತ್ತು ಟೊಮೊಟೊ, ಅದು ಒಗ್ಗರಣೆಗೆ. ಹಸಿ ಬಟಾಣಿ ತೊಗೊಂಡಿದ್ದೀನಿ. ಒಂದು ಕಟ್ಟು ಪುದೀನ ತೊಗೊಂಡಿದ್ದೀನಿ, ಅರ್ಧ ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಯಾವುದೇದು ಫಸ್ಟು ರುಬ್ಕೊಳ್ಳೋಣ ಅಂತ ನೋಡೋಣ. ಫಸ್ಟು ರುಬ್ಕೊಳ್ಳೋದಕ್ಕೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಚಕ್ಕೆ ಲವಂಗ ಫಸ್ಟ್ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆಗಿದೆ. ನೆಕ್ಸ್ಟು ಸೆಕೆಂಡ್ ಪೇಸ್ಟ್ ಬಂದು ಕೊತ್ತಂಬರಿ, ಪುದೀನ, ಕಾಯಿ, 2 ಟೊಮೊಟೊ. ಇದು ಸೆಕೆಂಡ್ ಪೇಸ್ಟು, ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಸೆಕೆಂಡ್ ಪೇಸ್ಟು. ಸೊ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ನಾವು ತರಕಾರಿ ನಾನು ತೊಗೊಂಡಿರೋದು ನವಿಲುಕೋಸು, ಮೇಲೆ ಕ್ಯಾರೆಟು, ಹುಳಿಕಾಯಿ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ತುಪ್ಪ ಹಾಕಿಲ್ಲ, ಪಲಾವ್ಗೆ ಹಾಕ್ತೀನಿ, ಲಾಸ್ಟಲ್ಲಿ ಹಾಕ್ತೀನಿ. ಸೊ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಜಾಕಾಯಿ ಹೂವು, ಸೋಂಪು, ಓಂಕಾಳು, ಪಲಾವ್ ಸಾಮಾನು ಏನೇನು ತೊಗೊಂಡಿದ್ದೀವೋ ಅದಷ್ಟು ಹಾಕ್ತಿದ್ದೀನಿ. ಸ್ಟಾರ್ ಹೂವು ಇದೆಲ್ಲ ಹಾಕ್ತಾಯಿದ್ದೀನಿ. ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಓಂಕಾಳು, ಸೋಂಪುಕಾಳು ಹಾಕ್ತಾಯಿದ್ದೀನಿ. ಇದಿಷ್ಟು 1-2 ನಿಮಿಷ ಇದು ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ನಾನು ಪಲಾವ್ ಎಲೆ ಮತ್ತು ಕಲ್ಲುವ ನಾನು ನಿಮಗೆ ತೋರಿಸ್ಲಿಲ್ಲ, ಸೊ ಅದು ಹಾಕ್ತಾಯಿದ್ದೀನಿ. ಕಲ್ಲುವ ಮತ್ತು ಪಲಾವ್ ಎಲೆ, ಆಮೇಲೆ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು ಅದು ಹಾಕ್ತಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ರೋಸ್ಟಾಗಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ನೋಡಿ, ಎಣ್ಣೆ ಬಿಡಬೇಕು, ಅದಷ್ಟು ರೋಸ್ಟ್ ಆಗಬೇಕು ಮೆಂತ್ಯ ಸೊಪ್ಪು. ಅದಾದಮೇಲೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಅರಿಶಿನ ಮತ್ತು ಚಕ್ಕೆ ಲವಂಗ ಇದಿಷ್ಟು ರುಬ್ಕೊಂಡಿರೋದು ಒಂದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಅದು ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಹುರ್ಕೊಳ್ಳೋಣ. ನೋಡ್ಬೋದು ಸುತ್ತಲೂ ಎಣ್ಣೆ ಬಿಟ್ಟಿದೆ. ಅದು ಬಿಟ್ಟಿದೆ ಅಂದರೆ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆವಾಗ ಅದು ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಿದೆ ಅಂತ. ಆಮೇಲೆ ಈರುಳ್ಳಿ ಹಾಕಿ ಅದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಏನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟ್ರಾನ್ಸ್ಫರ್ ಆದರೆ ಸಾಕು. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ತರಕಾರಿ ಏನೇನು ತೊಗೊಂಡಿದ್ನೋ ಅದು ಹಾಕ್ತಾಯಿದ್ದೀನಿ. ಹುಳ್ಳಿಕಾಯಿ, ಕ್ಯಾರೆಟು, ನವಿಲುಕೋಸು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ನಾನು ಇವಾಗಲೇ ಹಾಕ್ಕೊಳ್ಳಲ್ಲ, ಯಾಕಂದರೆ ಅದು ಹಸಿ ಬಟಾಣಿ ಬೇಗ ಬೆಂದೋಗ್ಬಿಡುತ್ತೆ. ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತರಕಾರಿ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ. ನೆಕ್ಸ್ಟ್ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಂದಾದಮೇಲೆ ನೆಕ್ಸ್ಟು ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿನೂ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ಬಟಾಣಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತಿಗೆ ಪುದೀನನ ಹೆಚ್ಚಿಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಅದನ್ನು 1-2-3 ನಿಮಿಷ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಅಂದರೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ. ಅದು ನೀರೆಲ್ಲ ಸುಂಡೋಗಿದೆ. ಆವಾಗ ನಾನು ಮೊಸರು ಹಾಕ್ತಾಯಿದ್ದೀನಿ ನೋಡಿ. ಮೊಸರು ಹಾಕಾದ್ಮೇಲೆ ಅದನ್ನು ಸಣ್ಣ ಉರಿಲಿ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಎಷ್ಟು ನೀರು ಸುಂಡೋಗಿದೆ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ನಾನು ಎಷ್ಟು ನೀವು ಅಕ್ಕಿ ತೊಗೊಂಡಿರ್ತೀರೋ
ಅದರದ್ದೇ 2ರಷ್ಟು ಹಾಕಬೇಕು. ನೀವು 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ಅಕ್ಕಿ ಹಾಕಬೇಕು. ನಾನಿಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಬಾಸುಮತಿ ಅಕ್ಕಿ. ನಾನಿಲ್ಲಿ 4 ಲೋಟ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಕುದ್ದಾದಮೇಲೆ ನೀವು ಅಕ್ಕಿ ಹಾಕಬೇಕು. ನಾನಿಲ್ಲಿ ಬಾಸುಮತಿ ಅಕ್ಕಿನ ಒಂದು 5 ಮಿನಿಟ್ಸ್ ನೆನೆಸ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು, ಬಾಸುಮತಿ ಅಕ್ಕಿ ಹಾಕ್ತಾಯಿದ್ದೀನಿ. ಅದನ್ನು 2 ಲೋಟ ತೊಗೊಂಡಿದ್ದೆ, ನಾನು 4 ಲೋಟ ನೀರು ಹಾಕಿದ್ದೀನಿ. ಬಾಸುಮತಿ ಅಕ್ಕಿ ನೀವು ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರೋ ನೀವು ಅದೇ ಅಳತೆಯಲ್ಲಿ ನೀರು ಹಾಕಬೇಕು. ಎಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ನಾನು ಓಪನ್ ಆಗಿ ಮಾಡ್ತಾಯಿದ್ದೀನಿ. ನಾನು ನಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ವಿಷಲ್ ಕೂಗಿಸ್ಕೋಬೋದು. ನಮ್ಮ ಮನೇಲಿ ವಿಷಲ್ ಕೂಗಿಸಲ್ಲ, ಸೊ ನಾನು ಹಾಗೆ ಮಾಡ್ತೀನಿ. ಸೊ ತುಂಬ ಟೈಮ್ ಹಿಡಿಯುತ್ತೆ ಇದು. ನೀವು ಬೇಕು ಅಂದರೆ ಈ ಅಕ್ಕಿ ಹಾಕಾದ್ಮೇಲೆ ನಿಂಬೆಹಣ್ಣು ರಸ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀವು ನಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗಿಸಿದ್ರೆ ಸಾಕು. ನಾನಿಲ್ಲಿ ನಿಡ್ನ ಕ್ಲೋಸ್ ಮಾಡ್ತಾಯಿಲ್ಲ, ಅಂದರೆ ಕುಕ್ಕರ್ ಕೂಗಕ್ಕೆ ಇಕ್ತಾಯಿಲ್ಲ. ನಾನು ಹಾಗೆ ಓಪನ್ ಅಪ್ ಆಗೇ ಮಾಡ್ತಾಯಿದ್ದೀನಿ, ನೋಡ್ಬೋದು. ಸೊ ನಾನು ಮಧ್ಯ ಓಪನ್ ಅಪ್ಪ, ಕೆಲವೊಬ್ಬರೆಲ್ಲ ಕುಕ್ಕರಲ್ಲಿ ಕೂಗಿರೋದನ್ನ ತಿನ್ನಲ್ಲ. ನಮ್ಮ ಮನೇಲಿ ಕುಕ್ಕರಲ್ಲಿ ಕೂಗಿಸಿರೋ ಅನ್ನ ಆಗಲಿ ಪಲಾವ್ ಆಗಲಿ ರೈಸ್ ಬಾತ್ ಆಗಲಿ ಏನೂ ತಿನ್ನಲ್ಲ. ನಾನು ಹೀಗೆ ಮಾಡೋದು. ಸೊ ಮಧ್ಯ ಹೀಗೆ ಮಾಡೋಗಿದ್ರೆ ಮಧ್ಯ ಒಂದು 2 ಮಿನಿಟ್ಸ್ ಬಿಟ್ಕೊಂಡು ತಿರುಗಿಸ್ತಾ ಇರಬೇಕು. ಅದು ಬೇಗ ನೀರು ಹಿಂಗೆ ತಿರುಗಿಸ್ಬೇಕು. ಆಮೇಲೆ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ನೀರಿದ್ದಾಗಲೇ ನಾನು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ತುಂಬ ಹುಳಿ, ಸ್ಪೈಸಿ, ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ನೀರಿದೆ. ಇವಾಗ ಏನು ಮಾಡ್ತೀನಿ, ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಂಗಂಗೆ ಇದೆ. ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟು ನೀಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ವರೆಗೂ ಬಿಟ್ಬಿಡ್ತೀನಿ. ತರಕಾರಿ ಎಲ್ಲ ಹದವಾಗಿ ಬೆಂದಿದೆ. ನೀವು ಕುಕ್ಕರ್ಗೆ ಹಾಕಿ ಬೇಯಿಸ್ಬೇಕು ಅಂತ ಏನಿಲ್ಲ, ಅಕ್ಕಿ ಜೊತೆ ಬೆಂದೋಗ್ಬಿಡುತ್ತೆ. ಮತ್ತು ನಾವು ಎಣ್ಣೆಲೂ ಫ್ರೈ ಮಾಡಿರ್ತೀವಿ, ಆವಾಗಲೂ ಕೂಡ ಬೆಂದೋಗಿರುತ್ತೆ. ನೋಡ್ಬೋದು, ನಾನು ಓಪನ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದ್ದೀನಿ. ಹುಡಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿಬಿಟ್ಟು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಟ್ರೈ ಮಾಡಿ, ಖಂಡಿತವಾಗ್ಲೂ ಹುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಇಲ್ಲಿ ಮೊಸರು ಬಜ್ಜಿ ಮಾಡಿದ್ದೀನಿ. ಮೊಸರು ಬಜ್ಜಿನೂ ಅಷ್ಟೇ ನಾನು ಸಿಂಪಲಾಗಿ ಮಾಡ್ಕೋತೀನಿ. ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಕೊಂಡಿದ್ದೆ. ಅದಕ್ಕೆ ನಾನು ಇವಾಗ ಮೊಸರು ಹಾಕ್ಬಿಟ್ಟು ಪುದೀನ, ಕೊತ್ತಂಬರಿ ಹಾಕ್ತಿದ್ದೀನಿ. ಬೇರೆ ಏನೂ ಹಾಕಲ್ಲ ನಾನು. ಇದು ಸಿಂಪಲ್ಲಾಗಿ ಮಾಡೋವಂಥದ್ದು. ತುಂಬ ಗಟ್ಟಿಯಾಗಿ ಮಾಡ್ಕೊಳ್ತೀವಿ. ಮೊಸರು ಬಜ್ಜಿ ಜಾಸ್ತಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಹಾಗೆ ಸ್ಪೈಸಿ ನಿಂಬೆಹಣ್ಣು ರಸ ಹಾಕಿರೋದ್ರಿಂದ ಹಾಗೆ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಯಾರೂ ತಿನ್ನಲ್ಲ. ನನ್ನ ದೊಡ್ಡ ಮಗಳು ಒಬ್ಬಳೇ ತಿನ್ನೋದು. ಸೊ ಅವಳಿಗೊಬ್ಳಿಗೋಸ್ಕರ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗಿ ಮಾಡ್ತೀನಿ ಮೊಸರು ಬಜ್ಜಿನ. ತುಂಬ ಚೆನ್ನಾಗಿರುತ್ತೆ. ಉದ್ದುದಾಗಿ ಹೆಚ್ಕೊಳ್ಳಿ, ಎಲ್ಲ ಸಣ್ಣದಾಗಿ ಹೆಚ್ಕೊಳ್ತಾರೆ ಮೊಸರು ಬಜ್ಜಿ. ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ನಾನು ಮಾಡಿ ಮನೇಲಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನನ್ನ ಚಾನಲ್ನ ಈ ವಿಡಿಯೋನ ಕೊನೆವರೆಗೂ ನೋಡಿರೋ ನನ್ನ ಫ್ರೆಂಡ್ಸ್ಗಳಿಗೆ ಮತ್ತು ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ಫ್ರೆಂಡ್ಸ್ಗಳಿಗೂ ತುಂಬ 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 ಥ್ಯಾಂಕ್ ಯು.